ಎಲ್ಲರಿಗೂ ನಮಸ್ಕಾರ. ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಓಂ ನಮಃ ಶಿವಾಯ. 17ನೇ ತಾರೀಕಿಗೆ ಸ್ವಚ್ಛ ಬೆಳಗಾವಿ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಬಹಳ ಖುಷಿಯಿಂದ, ಬಹಳ ಇಂಟ್ರೆಸ್ಟ್ ಇಂದ ಮಾಡ್ತಾ ಇದ್ದೀವಿ. ಬೆಳಗಾವಿ ಕ್ಲೀನ್ ಸಿಟಿ ಆಗಬೇಕು, ಬೆಳಗಾವಿ ಹಸಿರು ಸಿಟಿ ಆಗಬೇಕು, ಬೆಳಗಾವಲ್ಲಿ ಸುಗಮ ಸಂಚಾರ ಆಗಬೇಕು, ಜನಗಳಿಗೆ ತಿಳುವಳಿಕೆ ಹೇಳುವಗೋಸ್ಕರ ಈ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಎಲ್ಲ ಜನ ಸೇರಿ ಭಾರತ ದೇಶವನ್ನು ಕಟ್ಟಬೇಕಾಗಿದೆ. ಇದು ಬೆಳಗಾವಿಯಿಂದ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. 17ನೇ ತಾರೀಕಿಗೆ ಸುಮಾರು ಒಂದು 25,000 ಜನ ಸೇರಿ ಬೆಳಗಾವಿಯನ್ನ ಸ್ವಚ್ಛ ಮಾಡಿದ್ದೇವೆ. ಸ್ವಯಂ ಪ್ರೇರಿತವಾಗಿ ಎಲ್ಲರೂ ಖುಷಿ ಖುಷಿಯಾಗಿ ಇದನ್ನ ಬೆಳಗಾವಿ ಸಿಟಿಯನ್ನು ಕ್ಲೀನ್ ಮಾಡಿದ್ದೇವೆ. ಇದಕ್ಕೆ ಸುಮಾರು ಒಂದು 5,000 ಜನ ಭಾರತ ದೇಶದ ವೀರರು, ಯೋಧರು, ದೇಶ ಸೇವೆ ಮಾಡಿ ಬಂದವರು, ಆರ್ಮಿದವರು ಕೂಡ ನಿವೃತ್ತ ಯೋಧರು ಬರ್ತಾ ಇದ್ದಾರೆ. ಅವರ ಮುಖಾಂತರ ಬೆಳಗಾವಿ ಸಿಟಿಯನ್ನ ಕ್ಲೀನ್ ಆಗಿ ಇಟ್ಕೋಬೇಕು, ನೀಟಾಗಿ ಇಟ್ಕೋಬೇಕು, ಜನಗಳಿಗೆ ಸಿಟಿಯನ್ನು ಯಾವ ರೀತಿ ಕ್ಲೀನ್ ಇಟ್ಕೋಬೇಕು, ಅದೇ ರೀತಿ ಅವರ ಮನಸ್ಸನ್ನ ಯಾವ ರೀತಿ ಕ್ಲೀನ್ ಆಗಿ ಇಟ್ಕೋಬೇಕು ಅನ್ನುವಂಥ ವಿಷಯ ಬೆಳಗಾವಿ ಸ್ವಚ್ಛ ಮಾಡ್ತಾ ಜನಗಳ ಮನಸ್ಸನ್ನು ಸ್ವಚ್ಛ ಮಾಡುವಂತ ಕೆಲಸವನ್ನ ಮಾಡ್ಲಿಕ್ಕೆ ಹೊರಟಿದ್ದೇನೆ. ಥ್ಯಾಂಕ್ ಯು. ಯಾರಾದ್ರೂ ಏನಾದ್ರು ಕೇಳ್ಬೋದು? ಬೆಳಗಾವಿ ಸ್ವಚ್ಛ ಮಾಡ್ತಿದ್ರೆ ಬೆಳಗಾವಿ ಹೊಲತೈತಿ. ಹೀಗಾಗಿ ಕಾರ್ಪೊರೇಷನ್ ಸರಿ ಕೆಲಸ ಮಾಡ್ತಾ ಇಲ್ಲ. ಅವ್ರು ಮಾಡಲ್ದೆ ನೀವೇನ್ ಮಾಡ್ತಾ ಇದೀರಿ? ಏನ್ ಮಾಡೋರ? ನಾನು ಹೊರಗಡೆ ಓಡಾಡ್ತೇನೆ, ನೀವು ಹೊರಗಡೆ ಓಡಾಡ್ತಿದ್ರಿ. ನನ್ನ ಕಣ್ಣಿಗೂ ಕಾಣಿಸ್ತಾ ಇದೆ, ನಿಮ್ಮ ಕಣ್ಣಿಗೂ ಕಾಣಿಸ್ತಾ ಇದೆ. ಬಹಳಷ್ಟು ಹೊಲಸಿದೆ. ಅದನ್ನ ನಾವು ವಿಡಿಯೋ ಮಾಡಿಸ್ತಾ ಇದ್ದೀನಿ ಸ್ವಚ್ಛ ಮಾಡೋಕ್ಕಿಂತ ಮುಂಚೆ. ಅದನ್ನ ಆ ದಿವಸ ಸಾಯಂಕಾಲ ಪ್ರೋಗ್ರಾಮ್ ಮಾಡ್ತಾ ಇದ್ರಿ. ಆ ಪ್ರೋಗ್ರಾಮ್ ಅಲ್ಲಿ ತೋರ್ಸ್ಕೊಂಡಿದ್ದೀನಿ. ಬೆಳಗಾವಿ ಸಿಟಿ ನಿಮ್ ಪ್ರಕಾರ ಕಾರ್ಪೊರೇಷನ್ ಸರಿ ಕೆಲಸ ಮಾಡ್ತಾ ಇದ್ದಾರೆ. ನೋಡಿ, ಗೌರ್ಮೆಂಟ್ ಕೆಲಸ ಗೌರ್ಮೆಂಟ್ ಮಾಡೋದು ನಿಮ್ಗೆಲ್ಲ ಗೊತ್ತಿದೆ. ಗೌರ್ಮೆಂಟ್ ಅವ್ರು ಕೆಲಸ ಮಾಡ್ತಾರೆ, ಅವ್ರದ್ದು ಕೆಲಸ ಅವ್ರದ್ದು ಯಾವ ರೀತಿ ಇರುತ್ತೆ ಅದಿರುತ್ತೆ. ನಾವು ಪೂರ ಬೆಳಗಾವಿ ಎಲ್ಲ 58 ವಾರ್ಡ್ ಕೂಡ ಮಾಡೋದು, ಎಲ್ಲ ಕಡೆ ಮಾಡೋದಿದೆ. ಈ ಬೆಳಗಾವಿಯಿಂದ ಬರ್ತಾರೆ, ಬೆಳಗಾವಿ ಸುತ್ತಮುತ್ತಲಿಂದ ಬರ್ತಾರೆ. ಆಮೇಲೆ 5,000 ಜನ ಆರ್ಮಿದವ್ರು ಆಲ್ ಓವರ್ ಇಂಡಿಯಾದಿಂದ ಬರ್ತಿದ್ದಾರೆ. ಎಲ್ಲ ನಾನೇ ಕೊಡಿಸ್ತೀನಿ. ಕಸಬರಿಗೆ ಬುಟ್ಟಿ ಹಿಡ್ಕೊಂಡು ಎಲ್ಲರಿಗೂ ಟಿ ಶರ್ಟ್ಸ್ ಹಿಡ್ಕೊಂಡು ಎಲ್ಲ ನಾನೇ ಕೊಡ್ಸ್ತೇನೆ. ಹೌದು. ಏನು ಇತಿಹಾಸ ಕ್ರಿಯೇಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ರೆ ತಗೋತಾ ಇದ್ದೀವಿ. ಹೌದು, ಮಾಡ್ಬೇಕಲ್ಲ, ಯಾರಾದ್ರೂ ಇನಿಷಿಯೇಟಿವ್ ತಗೋಬೇಕಲ್ಲ. ಆ ದಿವಸ ಸಾಯಂಕಾಲ ಸಿಗುತ್ತೆ. ಆ ದಿವಸ ಸಾಯಂಕಾಲ ಪ್ರೋಗ್ರಾಮ್ ಮಾಡೋದಿದ್ದೀವಿ ಸರ್ದಾರ್ ಮೈದಾನದಲ್ಲಿ. ಆ ವಿಡಿಯೋ ನಿಮಗೆ ಎಲ್ಲರಿಗೂ ನೋಡ್ಲಿಕ್ಕೆ ಸಿಗುತ್ತೆ. ನಗರ ಪ್ರತಿ ವಾರ್ಡ್ ಅಲ್ಲಿ ಕೂಡ ಕ್ಲೀನ್ ಮಾಡುವಂತದ್ದು. ಪ್ರತಿಯೊಂದು ಗಟರ್ ಹಿಡ್ಕೊಂಡು ಪ್ರತಿಯೊಂದು 2,000 ಜನ ಪೌರ ಕಾರ್ಮಿಕರು ಕೂಡ ನಮ್ಮ ಜೊತೆ ಇರ್ತಾರೆ. ಆ ದಿವಸ ಕಾಣಿಸುತ್ತೆ ಅದು. ಆ ದಿವಸ ಸಾಯಂಕಾಲ ವಿಡಿಯೋ ಮುಖಾಂತರ ನಿಮ್ಗೆ ತೋರಿಸ್ತೇವಲ್ಲ, ಎಲ್ಲೆಲ್ಲಿ ಏನೇನು ಕ್ಲೀನ್ ಮಾಡಿದ್ದೀವಿ. ಎಲ್ಲ ತಯಾರಿ ಮಾಡ್ಕೊಡಿದ್ವಿ. ಎಲ್ಲ ಪೂರ್ವಭಾವಿ ಸಿದ್ಧತೆ ಎಲ್ಲ ಇದೆ. ಅದಕ್ಕೋಸ್ಕರ ಈ ಪ್ರೆಸ್ ಮೀಟ್ ಮಾಡ್ತಾ ಇರೋದು. ಎಲ್ಲ ಕ್ಲೀನ್ ಮಾಡ್ತೇವೆ. ಎಲ್ಲ ಕಸ ಹಿಡ್ಕೊಂಡು ಎಲ್ಲೆಲ್ಲಿ ಏನಾದ್ರು ಗುಡ್ಗತ್ತಿಂದ ಹೋಗ್ತಿರ್ತಾರೆ. ಈಗ ಅವರು ಏನ್ ಮಾಡ್ತಾರೆ, ಪೌರ ಕಾರ್ಮಿಕರು ಎವ್ರಿ ಡೇ ಬೆಳಗ್ಗೆ ಬರ್ತಾರೆ, ರೋಡ್ ಸ್ವಚ್ಛ ಮಾಡಿ ಹೋಗ್ಬಿಡ್ತಾರೆ. ಬಾಕಿ ಸೈಡ್ ಏನ್ ಸ್ಟ್ರೀಟ್ ಇದೆ, ಸೈಡ್ಗೆ ಫುಟ್ಪಾತ್ ಇರ್ತೈತಿ, ಅದೆಲ್ಲ ಗುಡ್ಗತ್ತಿಂದ ಹೋಗ್ತಿರ್ತಾರೆ, ಉಗುಳಿರ್ತಾರೆ, ಆಮೇಲೆ ಜಿಗಿಟಿರ್ತೈತಿ. ಅದನ್ನೆಲ್ಲ ತಿಕ್ಕಿ ಸ್ವಚ್ಛ ಮಾಡೋದು ಆ ದಿವಸ. ಎಲ್ಲ ಕಾಂಪೌಂಡ್ ವಾಲ್ ಇಟ್ಕೊಂಡು ಪ್ರತಿಯೊಂದು ಎಲ್ಲ A to Z ಕ್ಲೀನ್ ಮಾಡೋದು. ಹೌದು, ಎಲ್ಲ ಕ್ಲೀನ್ ಮಾಡೋದು. ಒನ್ ಡೇ 25,000 ಜನ. ಇದು ಜನಗಳಿಗೆ ಬುದ್ಧಿ ಬರ್ಬೇಕಲ್ಲ. ಜನಗಳಿಗೆ ಆ ದಿವಸ ನಾನು ಹೇಳೋದಿದ್ದೀನಿ. ಸಾಯಂಕಾಲ ನಾ ಪ್ರೋಗ್ರಾಮ್ ಅಲ್ಲಿ ಮಾತಾಡೋದಿದ್ದೀನಿ. ಪ್ರತಿ ಬೆಳಗಾವಿ ಇರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ನಿಮ್ಮ ಮನೆಯನ್ನು ಯಾವ ರೀತಿ ಸ್ವಚ್ಛ ಇಟ್ಕೊಳ್ತೀರಿ ಅದೇ ರೀತಿ ಸಿಟಿಯನ್ನ ಸ್ವಚ್ಛ ಇಟ್ಕೋಬೇಕನ್ನುವಂತ ಆದೇಶ ಕೂಡ ನಾನು ಮಾಡೋದಿದ್ದೀನಿ. ಹೌದು. ಅಲ್ಲ, ಮತ್ತೆ ಬದಲಾವಣೆ ಬರ್ಬೇಕಂತಂದ್ರೆ ಯಾರಾದ್ರೂ ಇನ್ಸಿಡೆಂಟ್ ತಗೋಬೇಕು ಅಂತ ನಾನು ಹೇಳಲಿಕ್ಕೆ ರೆಡಿ ಆಗಿದ್ದೀನಿ. ಜನ ಕೇಳಲಿಕ್ಕೆ ರೆಡಿ ಆಗಿದ್ದಾರೆ. ಮತ್ತೆ ಇವಾಗ ಕೇಳಿಲ್ಲ ಇದ್ರೆ ಮತ್ತೆ ಯಾವಾಗ ಕೇಳೋದು? ನಾವು ಇವಾಗ ಸ್ವಚ್ಛ ಇಟ್ಕೊಳ್ಳೋದೇ ಇದ್ರೆ ಮತ್ತೆ ನಮ್ಮ ದೇಶವನ್ನು ಯಾವಾಗ ಸ್ವಚ್ಛ ಮಾಡೋದು? ಕಂಟಿನ್ಯೂ ಇರುತ್ತೆ. ನಾ ಜೀವಂತ ಇರೋರಿಗೆ ಇರುತ್ತೆ. ನಾ ಸತ್ತ ಮೇಲೆ ನೀವು ಇಟ್ಕೊಳ್ತಿರೋ ಬಿಡ್ತಿರೋ ನಿಮಗ್ ಜವಾಬ್ದಾರಿ. ಯಾರು ಅದು ಸಪೋರ್ಟ್ ಇದೆ.
ಸಹಯೋಗದಲ್ಲಿ ಅಂದ್ರೆ ಅವ್ರ ಸಪೋರ್ಟ್ ಪ್ರೆಸ್ಮೆಟಿಕ್ ಅಲ್ರಿ ಸರ್, ಅವ್ರ ಸಹಕಾರ ಅಂದ್ರೆ ಅವ್ರು ನಮ್ ಸಹಕಾರ ಕೊಡ್ರಿ. ನಾವು ಸಹಯೋಗ ಮಾಡ್ತಾ ಇದ್ದೇವೆ ಅಂತ ಪ್ರೆಸ್ ಹಂಗೆಲ್ಲ ಅಲ್ಲ, ಇರೋದಿಲ್ಲ. ಈಗ ಒಂದ್ ನಾವು ನಾವು ಏನ್ ಮಾಡ್ತಾ ಇದ್ದೇವ್ರಿ, ನಾವು ಅವ್ರಿಗೆ ಇದು ಕೊಟ್ಟಿದೀವಿ, ನಿಮ್ದು ಸಹಯೋಗ ಇರ್ಲಿ ಅಂತ ಬೆಳಾದೀವಿ ನಾವು. ಪ್ರತಿಯೊಬ್ಬರ ಜಿಲ್ಲೆ, ಪ್ರತಿಯೊಬ್ಬರು ಮಾಧ್ಯಮ ಮಿತ್ರರಿಗೂ ನಾವು ಹೇಳತ್ತೀವಿ, ನೀವು ಸಹಯೋಗ ಕೊಡ್ರಿ. ಓಕೆ, ಪ್ರತಿಯೊಬ್ಬರಿಗೆ ಹೇಳ್ತೀವಿ ಆಕ್ಚುಲಿ. ಅಂದ್ರೆ ಮತ್ತೆ ಅವ್ರು ಸಹಯೋಗ ಕೊಡ್ತೇನೆ ಅಂತ ಹೇಳಿದಾರೆ. ಮತ್ ಬೆಳಗಾವಿ ಸ್ವಚ್ಛ ಇರೋ ಜವಾಬ್ದಾರಿ ಆಕ್ಚುಲಿ ಇವ್ರು ಸರ್ ಇನಿಷಿಯೇಟಿವ್ ಅಷ್ಟ ತಗೊಂಡ್ರೆ, ಆಕ್ಚುಲಿ ಜವಾಬ್ದಾರಿ ನಮ್ದು ಅಲ್ರಿ. ನಾವು ನಾಗರಿಕರು, ನಾವೇ ಜವಾಬ್ದಾರಿ ತಗೋಬೇಕು. ನಾವು ಮುಂದಾಗಿ ಅದನ್ನೆಲ್ಲ ಸ್ವಚ್ಛ ಮಾಡ್ಬೇಕು. ಹೆಸರು ಒಬ್ರು ಬರ್ಬೋದು, ಅವ್ರು ಸ್ಟಾರ್ಟ್ ಮಾಡಿ ಕೊಡ್ಬೋದು ನಮ್ಗೆ. ಓಕೆ, ಬೆಳಗಾವಿ ಕಟ್ಟಿದವ್ರು ಒಬ್ರು, ಇವಾಗ ಬೆಳೆಸಿದವ್ರು ಎಲ್ಲರೂ ಅಲ್ಲ. ಹಾಗೆ ಸೇಮ್ ಅವ್ರ ಸರ್ ಏನ್ ಮಾಡ್ತಿದಾರೆ, ನಮ್ಗ ಫುಲ್ ಆಗಿ ಸಪೋರ್ಟ್ ಮಾಡ್ತಿದಾರೆ. ನೀವು ಮಾಡ್ರಿ, ನಾವ್ ಅದೇ ನಿಮ್ ಜೊತೆ. ಬೆಳಗಾವಿ ಸ್ವಚ್ಛ ಆಗಲಿ. ಸೊ ಈಗ ಟ್ರಾಫಿಕ್ ಅಂತೂ ನಿಮ್ಗೆ ಕಾಣಿಸ್ತಾ ಇದ್ರು. ಓಕೆ, ನಿಮ್ಗೆ ಸ್ವಚ್ಛ ಕಾಣಿಸಿಲ್ಲ, ಬಟ್ ಟ್ರಾಫಿಕ್ ಅಂತೂ ಕಾಣಿಸ್ತಾ ಇದ್ರಿ. ಎಲ್ಲಿ ಬೇಕಾದ್ರೆ ಬೈಕ್ ಹಾಕ್ತಿದಾರ, ಪಾರ್ಕಿಂಗ್ ನೆಟ್ ಆಗ್ತಾ ಇಲ್ಲ, ಹುಡುಗರ ನಡಕ ಹಚ್ಚಿ ಹೋಗ್ಬಿಡ್ತಾರೆ. ನೀವೇನ್ ಮಾಡೋದು? ನಾವು ಅದನ್ನ ಅವೇರ್ನೆಸ್ ಮಾಡ್ತಿದ್ದೀವಿ. ನಾವು ಪ್ರತಿಯೊಂದು ಬೋರ್ಡ್, ಪ್ರತಿಯೊಂದು ಅವೇರ್ನೆಸ್, ಪ್ರತಿ ಮನಿ ಮುಟ್ಸಾಕನ್ನ ಟ್ರೈ ಮಾಡ್ತಿದ್ದೀವಿ. ಪ್ರತಿಯೊಂದು ಮನೆಗೆ ಬೆಳಗಾವಿ ಸ್ವಚ್ಛ ಇಡೋ ಜವಾಬ್ದಾರಿ ನಮ್ಮದು. ಇವಾಗ ನೀವು ನೋಡಿದ್ರ ಬಹಳಷ್ಟು ವಿಡಿಯೋ ಕೂಡ ಮಾಡಿದ್ದಾರೆ. ಎಷ್ಟು ನಮ್ಮ ಇವ್ರು ನೋಡ್ಬೇಕು, ಇನ್ಫ್ಲೂಯೆನ್ಸರ್ ಆದವ್ರಿಗೆ. ಯಾಕೆ ಹೇಳ್ತಿದ್ದೇವ್ರಿ ಅಂದ್ರೆ, ಬೆಳಗಾವಿ ಇನಿಷಿಯೇಟಿವ್ ತಗೋರಕಬೇಕು. ಇಲ್ಲಾಂದ್ರೆ ಏನಾಗೈತ್ರಿ, ಬಹಳ ದಟ್ಟಣೆ ಆಗ್ತಿದ್ರಿ ಸಂಜಿಕ ಬೆಳಿಗ್ಗೆ ಈ ತರ. ನಾನೇ ಕೊಡ್ತೀನಿ. ಇವ್ರು ಗೆಸ್ಟ್ ಫಿಲ್ಮ್ ಇಂಡಸ್ಟ್ರಿಯಿಂದ ಬರ್ತಾ ಇದ್ದಾರೆ. ಯಾರ್ಯಾರು ಬರ್ತಾ ಅಂತ ಗೊತ್ತಿಲ್ಲ. ಸ್ವ ಇಚ್ಛೆಯಿಂದ ಅವ್ರು ಯಾರು ಬರ್ಲಿಕ್ಕೆ ರೆಡಿ ಆಗಿದ್ದಾರೆ. ಅವ್ರು ಯಾರು ಲಿಸ್ಟ್ ಇವತ್ತು ಗೊತ್ತಾಗುತ್ತೆ. ಶಿವಮ್ ಅಸೋಸಿಯೇಟ್ ಮಾಡ್ತಾ ಇದ್ದಾರೆ. ಹೌದೌದು. ಏನು ಶಿವಮ್ ಅಸೋಸಿಯೇಟ್ ಅವ್ರ ಏನು? ದೇಶ ಕಟ್ಟುವಂತ ಒಂದು ಸಾಮ್ರಾಜ್ಯ ಇದೆ, ಜನಗಳಿಗೋಸ್ಕರ ಕೆಲಸ ಮಾಡುವಂತ ಒಂದು ಸಾಮ್ರಾಜ್ಯ. NGO ನ? ಇದು NGO ಅಲ್ಲ, ರಾಜಕೀಯನೂ ಅಲ್ಲ. ಇದೊಂದು ಸ್ವಯಂ ಪ್ರೇರಿತ ದೇಶ ಸೇವಕರು. ಯಾವ ತರ ಅಂತ? ಇದು ರಿಜಿಸ್ಟರ್ ಸಂಸ್ಥೆ ಅಂತಲ್ಲ, ಜನಗಳ ಸೇವೆ ಮಾಡ್ಲಿಕ್ಕೆ ಒಂದು ಹುಟ್ಟು ಹಾಕಿದೀವಿ. ಹೊಸದಿದು. ಇದು ಯಾವ್ದು ಪೇಪರ್ ವರ್ಕ್ ಇರುವುದು ಅಂತ ಇಲ್ಲ. ಇದೊಂದು ಜಸ್ಟ್ ಈ ಬಾಯಿ ಮುಖಾಂತರ, ಪೇಪರ್ ವರ್ಕ್ ಇಲ್ಲ. ಶಿವಮ್ ಅಸೋಸಿಯೇಟ್ಸ್ ಅಂತಂದ್ರೆ ಜನಗಳ ಸೇವೆಗೋಸ್ಕರನೇ ಇರೋದು. 25,000 ಜನ ಸೇರ್ಸ್ಕೊಳ್ಬೇಕಾಗತ್ತಿದ್ರು. ಇವ್ರು ಏನ್ ಮಾಡ್ತಾರೋ ಗೊತ್ತಾಗುತ್ತಿಲ್ಲ. ಅಲ್ಲ, ಏನ್ ಮಾಡ್ತೀವಿ ಅಂತ ಅನ್ನೋದು ವಿಷಯ ಹೇಳ್ತದಲ್ಲ. ಈಗ ಮತ್ತೆ ಸ್ವಚ್ಛ ಮಾಡ್ತಿದ್ದೇವೆ ಅಂತಂದ್ರೆ ಸ್ವಚ್ಛ ಮಾಡ್ತಾ ಇದೀವಿ. ಹೋದ ವರ್ಷ ಗಿಡಗಳನ್ನ ಹಚ್ಚಿದ್ದೀವಿ, ಲಕ್ಷಾಂತರ ಗಿಡಗಳನ್ನ ಹಚ್ಚಿದ್ದೀವಿ. ಆಮೇಲೆ 27 ಫೆಬ್ರವರಿಗೆ ಲಕ್ಷಾಂತರ ಜನ ಬಡವರಿಗೆ ಸಹಾಯ ಮಾಡಿದ್ದೀವಿ. ಬಹಳಷ್ಟು ಭಿಕ್ಷುಕರಿಗೆ. ಸಾಮಾಜಿಕವಾಗಿ ಎಲ್ಲರಿಗೂ ಒಳ್ಳೆ ಕೆಲಸವನ್ನು ಮಾಡುವಂತ ಕೆಲಸ ಶಿವಮ್ ಅಸೋಸಿಯೇಟ್ಸ್ ಮಾಡ್ತಾ ಇದೆ. ಹೆಂಗ ಸೋರ್ಸ್ ಏನಂತ? ಸೋರ್ಸ್ ಅಂತಂದ್ರೆ ಪ್ರತಿಯೊಬ್ಬ, ಈಗ ನಾನೊಬ್ಬ, ಓಕೆ, ನನ್ನ ಜೊತೆ ಮಂಜು ಇದ್ದಾರೆ, ನಾಗರಾಜ್ ಇದ್ದಾರೆ. ನಮ್ಮ ಹತ್ರ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾವು ಸಮಾಜಕ್ಕೆ ಹೆಲ್ಪ್ ಮಾಡ್ಲಿಕ್ಕೆ ಹೋಗ್ತಾ ಇದೀವಿ. ಆ ಸಂಘಟನೆ ಒಂದು ದೊಡ್ಡದಾಗ್ತಾ ಇದೆ. ವೈಯಕ್ತಿಕ ದುಡ್ಡು ಹಾಕಿ ಮಾಡ್ತಾ ಇದ್ದಾರೆ. ಹೌದು ಹೌದು ಹೌದು. ಅಸೋಸಿಯೇಟ್ ದುಡ್ಡು ವೈಯಕ್ತಿಕ ಇದು. ವೈಯಕ್ತಿಕ ಇದು ನನ್ನ ವೈಯಕ್ತಿಕ. ನೀವು ದುಡ್ಡು ಅದನ್ನ ಹೌದು 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 ಮಂಜುನಾಥ್ ರೆಡ್ಡಿ ಅವರು ನೀವು ಹೌದು. ಮಂಜುನಾಥ ರೆಡ್ಡಿ ಅವರು ಅವ್ರ ಆರ್ಗನೈಸರ್. ಬಟ್ ನಾವು ಐಡಿಯಾ ಅಷ್ಟೇ, ಅವರ ಪೂರ ಎಲ್ಲ. ಈಗ ಒಂದ್ 2 ನಿಮಿಷ ಮಾತಾಡ್ತೇನೆ. ದೇಶವನ್ನು ಕಟ್ಟುವಂತ ದಿವಸ ಬಂದಿದೆ. ದೇಶ ಕಟ್ಟಲಿಲ್ಲ ಅಂತಂದ್ರೆ ನಿಮ್ಮ ಮಕ್ಕಳು ಹಿಂಗೆ ಹೋಗ್ತಾರೆ. ಇವತ್ತು ದೇಶ ಕಟ್ಟದೇ ಇದ್ರೆ ಯಾವತ್ತು ಕಟ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ದೇಶವನ್ನ ಕ್ಲೀನ್ ಮಾಡೋದಿದೆ, ಉಸಿರನ್ನ ಅಂದ್ರೆ ಹಸಿರನ್ನ ಉಳಿಸೋದಿದೆ. ರೊಕ್ಕ ಅಂತೇಳಿ ರೊಕ್ಕದ ಬೆನ್ನತ್ತಿ ದೇಶ ಹಾಳಾಗಿ ಹೋಗ್ತಾ ಇದೆ. ಪ್ರಕೃತಿ ಹಾಳಾಗಿ ಹೋಗ್ತಾ ಇದೆ. ಗಿಡಗಳನ್ನ ಕಟ್ ಮಾಡ್ತಾ ಹೋಗ್ತಾ ಇದಾರೆ, ಜಂಗಲ್ಗಳನ್ನ ಲುಕ್ಷಾನ್ ಮಾಡ್ತಾ ಇದ್ದಾರೆ. ಡಿಗ್ರಿ ಇವತ್ತು ಬಿಸಿಲು ನೋಡ್ತಾ ಇದ್ರೆ 45 ಡಿಗ್ರಿ, ಬರ್ತಕ್ಕಂಥ ದಿವಸ 10 ವರ್ಷ ಬಿಟ್ಟರೆ 60 ಡಿಗ್ರಿ ಹೋಗುತ್ತೆ. ನಿಮ್ಮ ಮಕ್ಕಳು ಹೊರಗಡೆ ಹೋದ್ರೆ ಚಡದ್ ಹೋಗ್ತವೆ. ಅದನ್ನ ಉಳಿಸ್ಕೋಬೇಕಂತಂದ್ರೆ ಇವತ್ತೇ ಜವಾಬ್ದಾರಿ ಎಲ್ಲರೂ ಕೂಡ ತಗೋಬೇಕು, ಮಾಡ್ಬೇಕು. ನಾವು ಮಾಡದೇ ಇದ್ರೆ ಯಾರು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನೇಚರ್ ಹಾಳಾದ್ರೆ ನಾವು ಬದುಕುದೇನು? ನಾಳೆ ರೊಕ್ಕ ಬಹಳಷ್ಟು ಇರುತ್ತೆ. ಆ ರೊಕ್ಕ ತಗೊಂಡು ಬದುಕ್ಬೇಕಂತಂದ್ರೆ ನಾಳೆ ಬಿಸಿಲಲ್ಲಿ ಹೊರಗೆ ಹೋಗ್ಲಿಕ್ಕೆ ಆಗಲ್ಲ. 10 ವರ್ಷ ಬಿಟ್ಟಾದ್ಮೇಲೆ ಗಿಡ ಹಚ್ಚೋರು ಒಬ್ರು ಇಲ್ಲ. 10 ವರ್ಷದಲ್ಲಿ ಲಕ್ಷ ಗಟ್ಟಲೆ ಗಿಡ ಪ್ರತಿ ವರ್ಷ ಹಚ್ಕೊತಾ ಹೋಗ್ತಾ ಇದ್ದೀವಿ. ಇನ್ನು ಮುಂದೆ ಹಚ್ಚೋದಿದೆ. ನಾನು ಹಚ್ಚೋದೇನೆ, ನೀವು ಹಚ್ಚಬೇಕು. ಎಲ್ಲರೂ ಭಾರತ ದೇಶದ ನಾಗರಿಕರು, ಪ್ರತಿಯೊಬ್ಬರದ್ದು ರೆಸ್ಪಾನ್ಸಿಬಿಲಿಟಿ ಇದೆ. ಎಲ್ಲರೂ ಕೂಡಿ ಮಾಡೋಣ, ಎಲ್ಲರೂ ಕೂಡಿ ದೇಶ ಸೇವೆ ಮಾಡೋಣ, ದೇಶವನ್ನ ಉಳಿಸ್ಕೊಳ್ಳೋಣ. ಬರ್ತಕ್ಕಂಥ ಪೀಳಿಗೆಗೆ ಒಳ್ಳೆ ನೇಚರ್ನ ಬಿಟ್ಕೊಡ್ಬೇಕಾಗಿದೆ ಎಲ್ಲರೂ. ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ಭವಿಷ್ಯ ನೇಚರ್ ಬೇಕಲ್ಲ ಅವರಿಗೆ. ಅದಕ್ಕೋಸ್ಕರ ಇವತ್ತು ಇನಿಷಿಯೇಟಿವ್ ನಾನು ತಗೊಂಡಿದ್ದೀನಿ. ಇಲ್ಲಿ ತನಕ ನೇಚರ್ ಸಲುವಾಗಿ ನಿಮ್ಮ ಶಿವಮ್ ಅಸೋಸಿಯೇಟ್ ಏನೇನ್ ಕೆಲಸ ಮಾಡಿದ್ರಿ? ಅದರ ಬೇಕು ದೇಶ ಕಟ್ಟಕ್ಕೆ. ಅಲ್ಲ, ನಿಮಗೆ ನನ್ನ ಯೂಟ್ಯೂಬ್ ಚಾನೆಲ್ ನೋಡಿದ್ರೆ 10 ವರ್ಷದ ಇತಿಹಾಸ ಅದರಲ್ಲಿದೆ. ಅಲ್ಲ, ಅದೇ ನಾನು ಪ್ರೆಸ್ ಮೀಟ್ ಅಲ್ಲಿ ನಾನು ಏನ್ ಹೇಳ್ತೇನೆ, ನಾವು 10 ವರ್ಷದಿಂದ ಗಿಡಗಳನ್ನ ಹಚ್ಚಿದ್ದೀವಿ, ಬಡವರಿಗೆ ಸಹಾಯ ಮಾಡ್ತಿದ್ದೀವಿ. ಕಷ್ಟದಲ್ಲಿ ಯಾರಿದ್ದಾರೆ ಅವ್ರನ್ನ ಕಷ್ಟದಿಂದ ಹೊರಗೆ ತೆಗೆಯುವಂತ ಕೆಲಸ ಮಾಡ್ತಿದ್ವಿ. ನನಗೆ ದೇಶ ಕಟ್ಟುವುದು ಅಂದ್ರೆ ಏನು? ಜನಗಳ ಕಷ್ಟದಲ್ಲಿದ್ದಾರೆ, ಆ ಕಷ್ಟದಲ್ಲಿ ಇರೋರ್ನು ಹೊರ ತೆಗಿಬೇಕು. ಇದೆ ಬಡವರು ಈಗ ಸಾಲದಲ್ಲಿ ಸುಲದಲ್ಲಿ ಸಾಯ್ತಿದ್ದಾರೆ. ಹಾಸ್ಪಿಟಲ್ ದುಡ್ಡು ಕಟ್ಟಲಿಕ್ಕೆ ಆಗ್ತಾ ಇಲ್ಲ, ಅಂತವ್ರಿಗೆ ದುಡ್ಡು ಕಟ್ಟಿ ಹೊರಗೆ ತೆಗಿತಾ ಇದ್ದೇವೆ. ಆಮೇಲೆ ಪ್ರತಿಯೊಂದು ವಿಷಯದಲ್ಲೂ ರೈತರಿಗಾಗಿರ್ಬೋದು. ರೈತರದೀಗ ಮೊನ್ನೆ ಗುಜರಾತ್ ಇಂದ ಮೆಣಸಿನಕಾಯಿನ ನಾನು ದುಬೈಗೆ ಎಕ್ಸ್ಪೋರ್ಟ್ ಮಾಡಿದೆ. ಬಂದಿದ್ದ ಲಾಭವನ್ನು ಅವ್ರಿಗೆ ಕೊಡ್ತಾ ಇದ್ದೀನಿ.
ನಾನು ಲಾಭಗೋಸ್ಕರ ಕೆಲಸ ಮಾಡ್ತಾ ಇಲ್ಲ. ಸಾಕಷ್ಟು ರೈತರಿಗೆ ಸಹಾಯ ಮಾಡ್ತಾ ಇದ್ದೀನಿ. ಒಬ್ಬರೇ ಇಲ್ಲ, ಇದು 10 ವರ್ಷದಿಂದ ಮಾಡಿದ ಇತಿಹಾಸ ತುಂಬಾ ಇದೆ. ಬಹಳಷ್ಟು ಕೆಲಸಗಳನ್ನ ಮಾಡಿದ್ದೀವಿ. ಆಮೇಲೆ ಕಣ್ಣಿಲ್ದವ್ರಿಗೆ, ಆಮೇಲೆ ಬಾಯಿ ಇಲ್ದವ್ರಿಗೆ, ಕಿವಿ ಕೇಳಿದವ್ರಿಗೆ ಕರ್ಕೊಂಡ್ಬಂದು ನನ್ನ ಮಗನ ಬರ್ತಡೇ ದಿವಸ ಅವರಿಗೆ ಒಂದು ಒಳ್ಳೆ ಸಂಭ್ರಮ ಆಚರಣೆ ಮಾಡಿಸಿದೆ. ಅವ್ರಿಗೆ ಒಳ್ಳೆ ಖುಷಿಯನ್ನು ಕೊಟ್ಟೆ. ಗೌರ್ಮೆಂಟ್ ಇಂದ ಪರ್ಮಿಷನ್ ತಗೊಂಡು ಅವ್ರನ್ನ ಹೊರಗಡೆ ಕರ್ಕೊಂಡ್ಬಂದು ಅವ್ರಿಗೆ ಮನೋರಂಜನೆ ಮಾಡಿಸಿದೆ. ಅದೇ ರೀತಿ ನನ್ನ ಬರ್ತಡೇ ದಿವಸ ಈ ಪೌರ ಕಾರ್ಮಿಕರಿಗೆ ಅವ್ರಿಗೆಲ್ಲ ನನ್ನ ಬರ್ತಡೇ ದಿವಸ ಅವ್ರಿಗೆ ಒಂದು ಒಳ್ಳೆ ಟ್ರೀಟ್ ಕೊಟ್ಟೆ. 1,000 ಜನಕ್ಕೆ ಅವ್ರಿಗೆ ಬಟ್ಟೆ ಕೊಟ್ಟೆ. ಆಮೇಲೆ ಅವ್ರಿಗೆ ಊಟ ಕೊಟ್ಟೆ. ಅವ್ರಿಗೆ ಒಂದು ಒಳ್ಳೆ, ಈಗ ನೀವೆಲ್ಲ ಯಾವ ರೀತಿ ಕೂತಿದ್ದೀರಿ ಈ ರೀತಿ ಅವ್ರಿಗೆ ಒಂದು ಕುಂತ್ರುವಂತ ಅವಕಾಶ ಕೊಟ್ಟೆ. ಅವರಿಗೂ ಫೀಲ್ ಮಾಡಿಸಿದೆ. ಪ್ರತಿಯೊಬ್ಬ ವ್ಯಕ್ತಿಗೂ ಜೀವನ ಗೊತ್ತು ಮಾಡಿಸ್ತಾ ಇದ್ದೀನಿ, ಕಲಿಸ್ತಾ ಇದ್ದೀನಿ, ತಿಳಿಸ್ತಾ ಇದ್ದೀನಿ. ಒಬ್ಬರಿಗೊಬ್ಬರನ್ನು ಪ್ರೀತಿ ಮಾಡ್ಬೇಕು ಅನ್ನೋದನ್ನ ಕಲಿಸ್ತಾ ಹೋಗ್ತಾ ಇದ್ದೀವಿ. ಪ್ರೀತಿ, ವಿಶ್ವಾಸ, ನಂಬಿಕೆ ಉಳಿಬೇಕು ಅಂತ ಹೇಳಿ 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ಶಿವಮ್ ಅಸೋಸಿಯೇಟ್ಸ್ ಇಂದ. ನಾನು ಈ ಭೂಮಿ ಮೇಲೆ ಹುಟ್ಟು ಬಂದಿದ್ದೇನೆ ಅಂತಂದ್ರೆ ಸಾಯಕ್ಕಿಂತ ಮುಂಚೆ ಏನಾದ್ರೂ ಮಾಡ್ಬೇಕು. ಸುಮ್ನೆ ಸತ್ತು ಹೋದ್ರೆ ವೇಸ್ಟ್ ಆಗುತ್ತೆ. ಪ್ರತಿದಿನ 2-3 ಲಕ್ಷ ಸತ್ತು ಹೋಗ್ತಾ ಇದಾರೆ, ಅವ್ರ ಹೆಸರು ಯಾರಿಗೂ ಗೊತ್ತಾಗ್ತಾ ಇಲ್ಲ. ನಾನ್ ಸತ್ರೆ ಇಡೀ ವಿಶ್ವಕ್ಕೆ ಗೊತ್ತಾಗಬೇಕು ಅಂತೇಳಿ ಕೆಲಸ ಮಾಡ್ತಾ ಇದ್ದೀನಿ. ಸುಮ್ನೆ ಸತ್ರ ವೇಸ್ಟ್ ಆಗುತ್ತೆ ಅಂತ ಹೇಳಿ ನಾವು ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ. ಏನ್ ಹೇಳಿ, ಎಷ್ಟು ಮಂದಿಗೆ ಮಾಡಿದ್ರಿ, ಎಷ್ಟು ರೂಪಾಯಿದು ಧನ ಸಹಾಯ ಮಾಡಿದ್ರಿ? ರೂಪಾಯಿ ಬಿಡ್ರಲ್ಲ, ರೊಕ್ಕ ತಗೊಂಡು ಏನ್ ಮಾಡಿದ್ವಿ? ಈ ರೊಕ್ಕವನ್ನು ಸೈಡ್ ಇಟ್ಟು ಮತ್ತೊಂದು ದುನಿಯಾ ಇದೆ, ಅಲ್ಲಿ ದುಡ್ಡು ಸೈಡ್, ದುಡ್ಡು ಬಿಡಿ. ಇವತ್ತು ಏನ್ ಮಾಡಿದ್ರು? ಅಲ್ಲಲ್ಲ, ಅದೇ ಆಯ್ತಲ್ಲ, ಅವ್ರು ಕರ್ಕೊಂಡ್ಬಂದು ಬಹಳಷ್ಟು ಭಿಕ್ಷುಗಳು ಇರ್ತಾರೆ, ಅವ್ರಿಗೆ ತಲೆ ಬೋಳಿಸಿ, ಅವ್ರನ್ನ ಕ್ಲೀನ್ ಮಾಡಿ, ಸ್ನಾನ ಮಾಡಿಸಿ, ಅವ್ರಿಗೆ ಹೊಸ ಬಟ್ಟೆ ಹಾಕಿಸಿ, ಅವ್ರಿಗೆ ಒಂದು ಜೀವನವನ್ನು ರೂಪಿಸಿಕೊಟ್ಟಿವಿ. ಅಂತವ್ರು ಒಬ್ಬರಲ್ಲ, ಸಾವಿರಾರು ಜನಗಳಿಗೆ. ಸರಿ, Thank you. ಯಾರಾದ್ರೂ ಮಠಾಧೀಶ ಮಠಾಧೀಶರು ಯಾವ್ದಾದ್ರು ಸ್ವಾಮಿಗಳು, ಸ್ವಾಮೀಜಿಗಳು ಯಾರು? ಇಲ್ಲ, ನಾವು ಯಾರು ಸ್ವಾಮೀಜಿಗಳಿಗೆ ಯಾರು ಇಲ್ಲ, ಯಾರನ್ನೂ ಕರೆದಿಲ್ಲ. ಸ್ವಾಮೀಜಿಗಳು ಮತ್ತೆ ಪಾಲಿಟಿಷಿಯನ್ಸ್ ಯಾವ ಇದರಲ್ಲಿರಲ್ಲ. ಇದು ನಾನ್ ಪೊಲಿಟಿಕಲ್. ಜಿಲ್ಲಾಡಳಿತ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಸಪೋರ್ಟ್ ಮಾಡ್ತಾ ಇದೆ, ಪ್ರತಿಯೊಬ್ಬರು ಈಗ ನಮ್ಮ ಪೌರ ಕಾರ್ಮಿಕರು ಪ್ರತಿಯೊಬ್ಬರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಬೆಳಗಾವದ ಜನತೆ ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮತ್ತೆ ಇನ್ನೊಂದು ವಿಶೇಷ ಅಂತಂದ್ರೆ ನೀವು ಕೂಡ ಸಪೋರ್ಟ್ ಮಾಡ್ತಾ ಇದ್ದೀರಿ. ಥ್ಯಾಂಕ್ ಯು.